ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ, ಹಾಗೆ ಟೈಮ್ ಬಂದು 10:30 ಆಗ್ತಾ ಇದೆ. ಇನ್ನೊಂದು 2-3 ಮಿನಿಟ್ಸ್ ಇದೆ ಅಷ್ಟೇ. ಹಾಗೆ ಸುಂದರಿಯರು 3 ಜನ ಇಲ್ಲಿ ಮಲ್ಕೊಂಡಿದ್ದಾರೆ. ಇಬ್ಬರು ಸುಂದರ, ಒಬ್ಬ ಸುಂದರಿ, ಇನ್ನೊಬ್ಬ ಸುಂದರಿ ಇಲ್ಲಿ ಬಟ್ಟೆ ಎಲ್ಲ ಇಡ್ತೀನಿ ನೋಡಿ ಕಾಟ್ ಕೆಳಗಡೆ, ಅಲ್ಲಿ ಒಳಗಡೆ ನೋಡಿ ಅಲ್ಲಿ ಬಟ್ಟೆದು ಡಬ್ಬ ಕಾಣಿಸ್ತಿದ್ಯಾ, ಅದರೊಳಗಡೆ ಮಲ್ಕೊಂಡಿರೋದು. ಏಕೆಂದರೆ ನಾನು ಸೋಫಾ ಎಲ್ಲ ಒದರ್ತಾ ಇದ್ನಲ್ಲ, ಆವಾಗ ಅವಳಿಗೆ ಡಿಸ್ಟರ್ಬ್ ಆಗಿದೆ ಅಂಥೇಳಿ ಅಲ್ಲೋಗಿ ಮಲ್ಕೊಂಡಿದ್ದಾಳೆ. ಹಾಗೆ ಅಡುಗೆ ಎಲ್ಲ ಆಯಿತು. ಅಡುಗೆ ಕೆಲಸ ಎಲ್ಲ ಮುಗಿಸಿ ಹಾಗೆ ಕಿಚನ್ ಕೆಲಸ ಏನಿದೆ ನಿಮಗೆ ಕಾಣಿಸ್ತಿದೆ ಎಲ್ಲ ನೀಟ್ ಮಾಡಿ ಎಲ್ಲ ಇಟ್ಟು ಬಂದಿದ್ದೀನಿ. ಹಾಗೆ ಇವತ್ತು ಏನಂದರೆ ಅಡುಗೆ ಅಂದರೆ ಸಾಂಬಾರು ಏನು ಮಾಡಿದ್ದೀನಿ ಅಂದರೆ, ನಿನ್ನೆದು ಸ್ವಲ್ಪ ಮೊಸೊಪ್ಪು ಮಾಡಿದ್ದೆ, ನಿನ್ನೆ ಅದರದ್ದು ಸ್ವಲ್ಪ ಸಾಂಬಾರಿದೆ. ಮೊನ್ನೆ ತೊಗರಿಕಾಯಿ ಹಾಕಿ ಹುಳಿ ಮಾಡಿದ್ದೆ, ಅದು ಕೂಡ ಸ್ವಲ್ಪ ಇದೆ. ಅದಕ್ಕೆ ಇವತ್ತು ಸಾಂಬಾರು ಏನು ಮಾಡಲ್ಲ, ಉಳಿದಿರೋದನ್ನ ಖಾಲಿ ಮಾಡುವಂಥದ್ದು ಇವತ್ತು. ಏಕೆಂದರೆ ಅದು ಬಿಟ್ಟು ಬೇರೆ ಏನಾದರೂ ಮಾಡಿದ್ರೆ ಖಾಲಿ ಆಗೋಲ್ಲ, ಅದಲ್ಲೇ ಇರುತ್ತೆ. ಎರಡು ಸ್ವಲ್ಪ ಇದೆ, ಎರಡು ಖಾಲಿ ಆಗಲಿ. ಅದಕ್ಕೆ ನಾನು ಸ್ವಲ್ಪ ವೆದರ್ ಈ ಥರ ಇರೋದ್ರಿಂದ, ಆಮೇಲೆ ಹೇಳ್ತಾಯಿದ್ರು ಇವಾಗ ಒಂದು 2-3 ಡೇಸ್ ಮಳೆ ಬರ್ಬೋದು ಅಂತ ಹೇಳಿದ್ದಾರೆ. ಯಾಕೆಂದರೆ ಮೋಡ ಎಲ್ಲ ಇರೋದ್ರಿಂದ ಮಳೆ ಬರ್ಬೋದು, ಜೋರು ಮಳೆನೇ ಆಗ್ಬೋದು ಅಂತ ಇದೆ. ಆದರೆ ಮೋಡ ಇದೆ, ಮಳೆ ಏನೂ ಬಂದಿಲ್ಲ. ಅಂದರೆ ಸಣ್ಣ ಸಣ್ಣ ಹನಿಗಳು ಯಾವುದೋ ಒಂದು ಟೈಮಲ್ಲಿ ಬರುತ್ತೆ ಹೋಗುತ್ತೆ, ಆ ಥರ ಮಳೆ ಏನಿಲ್ಲ. ಆದರೆ 2-3 ದಿನ ಜೋರು ಮಳೆ ಆಗುತ್ತೆ ಅಂತ ಇದೆ. ನೋಡೋಣ, ಮಳೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಈ ವೆದರಿಗೆ ಗಂಟ್ಲೆಲ್ಲ ನೋಡ್ತಿತ್ತಲ್ಲ, ಅಂದರೆ ಸ್ವಲ್ಪ ವೆದರ್ ಕೂಲಾಗಿರೋದ್ರಿಂದ ಹೇಗಿದ್ರು ಸಾಂಬಾರು ಮೊಸೊಪ್ಪು ಮತ್ತು ತೊಗರಿಕಾಯಿ ಸಾಂಬಾರಿತ್ತು. ಅದಕ್ಕೆ ಸ್ವಲ್ಪ ನಾನು ರಸಮ್ ಮಾಡಿಬಿಡೋಣ ಅಂತೇಳಿ ಇವಾಗ ನಾನು ರಸಮ್ ಮಾಡಿರೋದು ನಿಮಗೆ ಕಾಣಿಸಿದ್ದೆ, ಸ್ವಲ್ಪನೇ ಮಾಡಿದ್ದೀನಿ. ಮೇಲೆ ಏನು ಮಾಡ್ತಾರೆ ಅವರು, ತಿಳಿ ಇರುತ್ತಲ್ಲ ಅದನ್ನು ಎತ್ಕೊಂಡು ಕುಡಿಯೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಕೆಳಗಡೆ ಬೇಳೆ ಎಲ್ಲ ಇರುತ್ತೆ ನೋಡಿ, ಅದು ಅನ್ನಕ್ಕೆ ಹಾಕ್ಕೊಂಡು ತಿಂತಾರೆ, ಆ ಥರ. ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ. ಖಾಲಿ ಆದರೆ ಅಂದರೆ ಸ್ವಲ್ಪ ಮಾಡಿದಷ್ಟು ಬೇಗ ಖಾಲಿ ಆಗುತ್ತೆ, ಜಾಸ್ತಿ ಮಾಡಿಬಿಟ್ರೆ ಅದು ಅಲ್ಲೇ ಉಳ್ಕೊಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ, ಅದಕ್ಕೆ ಇಷ್ಟು ಖಾಲಿ ಆಗಲಿ. ಹಾಗೆ ತಿಂಡಿ ಬಂದು ಇವತ್ತು ಪೊಂಗಲ್ ಮಾಡಿದ್ದೆ, ಸ್ವಲ್ಪ ಉಳ್ಕೊಂಡಿದೆ ಅಷ್ಟೆ, ಒಂದಿಷ್ಟೇ ಉಳ್ಕೊಂಡಿರೋದು. ಅದನ್ನು ಒಂದು 12 ಗಂಟೆ ಮೇಲೆ ತಿನ್ಕೊಂಡ್ರೆ ಆಯಿತು. ಅದಕ್ಕೆ ಆ ಥರ ಇವತ್ತು ಬೇಗ ಕೆಲಸ ಮುಗ್ದಿರೋದು ಈ ರೀಸನ್ನು. ಸಾಂಬಾರೆಲ್ಲ ಇದೆ ಮತ್ತು ರಸಮ್ ಎಲ್ಲ ಮಾಡಿದ್ದೀನಿ. ಮತ್ತು ಅಷ್ಟು ಕೆಲಸಗಳು ಸದ್ಯಕ್ಕೆ ಕಿಚನ್ ಕೆಲಸ ಏನೂ ಇಲ್ಲ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನೋಡಿ, ಸಿಂಕು ಕೂಡ ಕ್ಲೀನ್ ಮಾಡಿದ್ದೀನಿ. ಹಾಗೆ ಈ ಸಿಂಕ್ ಬಗ್ಗೆ ಹೇಳಬೇಕಂದ್ರೆ, ಇದು ಬಂದು ಕಡಪ ಕಲ್ಲಿಂದು ಇದು ಸಿಂಕು. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಚೌಕಾಕಾರವಾಗಿದೆ, ಚಿಕ್ಕದು ಸಿಂಕು, ತುಂಬ ಚಿಕ್ಕದು. ಅಂದರೆ ನಮ್ಮ ಫ್ಯಾಮಿಲಿಗೆ ಓಕೆ, ಆದರೆ ಈ ಶೇಪು ಚೆನ್ನಾಗಿರಲ್ಲ. ಏನಕ್ಕೆ ಅಂದರೆ, ಇದು ತೊಳೆಯೋದಕ್ಕೆ ಈ ಸೈಡ್ ಕಾರ್ನರ್ ಏನಿದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈ ಕಾರ್ನರ್ ಇರ್ಬೋದು, ಈ ಥರ ಕಾರ್ನರ್ ಏನಿದೆ ಅದು ಸ್ವಲ್ಪ ಉಜ್ಜಿ ತೊಳೆಯೋದಕ್ಕೆ ಸ್ವಲ್ಪ ಕಷ್ಟ. ನಿಮಗೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ, ಇಲ್ಲೆಲ್ಲ ಅಷ್ಟು ಕ್ಲೀನಾಗಿ ಹೋಗಲ್ಲ. ಎಷ್ಟೇ ಉಜ್ಜಿ ತೊಳೆದ್ರೂ ನೋಡಿ, ಇವಾಗ ಕಾಣಿಸ್ತಾ ಇದೆ, ಎಷ್ಟೇ ಉಜ್ಜಿ ತೊಳೆದ್ರೂ ಗ್ಯಾಪಲ್ಲಿ ಹಾಗೇ ಇರುತ್ತೆ. ಅದಕ್ಕೆ ನೀವು ಸಿಂಕೆಲ್ಲ ಹಾಕ್ಸ್ಬೇಕಾದ್ರೆ ಈ ಥರ ಶೇಪ್ ಹಾಕ್ಸ್ಬೇಡಿ, ಓವಲ್ ಶೇಪಲ್ಲಿ ಬರುತ್ತೆ ನೋಡಿ, ಆ ಥರ ಶೇಪಲ್ಲಿ ಸಿಂಕನ್ನ ಹಾಕ್ಸಿ. ಆಮೇಲೆ ಇನ್ನೂ ದೊಡ್ಡದಿದ್ರೆ ಒಳ್ಳೆಯದು. ಇದು ನಾವು ಟೆಂಪ್ರವರಿಗೆ ಹಾಕ್ಸ್ಕೊಂಡಿರೋ, ಟೆಂಪ್ರವರಿಯಿಂದ ಇದು ಪರ್ಮನೆಂಟಾಗಿ ಇರುತ್ತೆ. ನಮಗೆ ಓಕೆ ಕಡಿಮೆ ಬಜೆಟಲ್ಲಿ ಆಗಬೇಕು ಅಂತೇಳಿ ಈ ಸಿಂಕನ್ನ ಹಾಕ್ಸ್ಕೊಂಡಿರೋದಷ್ಟೇ. ಓವಲ್ ಶೇಪಲ್ಲಿ ತೊಗೊಂಡು ಸಿಗುತ್ತಲ್ವ, ರೆಡಿ ಗ್ರಾನೈಟಲ್ಲೇ ಸಿಗುತ್ತೆ. ಓವಲ್ ಶೇಪ್ದಾದರೆ ನೀಟಾಗಿ ಈ ಥರ ಕಾರ್ನರ್ ಸೈಡ್ ಏನಿದೆ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ಈ ಥರ ಬರಲ್ಲ, ಕಾರ್ನರ್ ಅನ್ನೋದೇ ಬರಲ್ಲ. ಈ ಥರ ಓವಲ್ ಶೇಪ್ ಇರೋದ್ರಿಂದ ನೀಟಾಗಿ ತೊಳೆಯೋದಕ್ಕೆ. ಮತ್ತು ಇನ್ನೊಂದೇನೆಂದರೆ, ಈ ಪಾಯಿಂಟ್ ಏನು ಕಾಣಿಸ್ತಿದೆ, ಈ ಪಾಯಿಂಟ್ ಏನಂದರೆ ನೀರು ನಿಲ್ಲುತ್ತೆ. ನಿಮಗೆ ಕಾಣಿಸ್ತಿದೆಯಾ, ನೀರು ನಿಂತ್ಕೊಂಡಿದೆ, ಇಲ್ಲಿ ನೀರು ನಿಂತ್ಕೊಂಡಿದೆ. ಯಾಕೆಂದರೆ ಇದು ಹೈಟ್ ಆದಂಗೆ ಆಗ್ಬಿಡ್ತು, ಇದು ನೀರು ಹೋಗಲ್ಲ. ಸ್ವಲ್ಪ ಏನಂದರೆ ನಿಂತ್ಕೊಂಡೇ ಇರುತ್ತೆ. ಯಾವಾಗಲಾದರೂ ಪಾತ್ರೆ ತೊಳೀರಿ ಏನಾದರೂ ಮಾಡಿ ಅಲ್ಲಿ ನೀರು ಕ್ಲೀನಾಗಿ, ಈಗ ಪಾತ್ರೆ ತೊಳೆದ ತಕ್ಷಣ ನೀರು ಹೊಟ್ಟೋಗ್ಬಿಡ್ಬೇಕು, ಆ ಥರ ಇಲ್ಲ, ಅದು ನೀರು ನಿಂತ್ಕೊಳ್ಳೋ ಥರ ಇದೆ. ಅದಕ್ಕೆ ನೀವು ನೋಡಿಕೊಂಡು ಮಾಡಿಸ್ಕೊಳ್ಳಿ. ಮಾಡಿಸುವಾಗಲೂ ಅಷ್ಟೇ, ಅವ್ರಿಗೆ ಹೇಳಿದ್ರೆ ಮಾಡ್ತಾರೆ, ನಮಗೆ ಐಡಿಯಾ ಇಲ್ಲ, ಆಮೇಲೆ ಗೊತ್ತಾಗಿದ್ದು ಆ ಥರ. ಓಕೆ, ಕ್ವಾರ್ಟರ್ಸ್ಗಲ್ವ ಹೇಗೆ ಇರಲಿ. ನಮ್ಮ ಮನೆಗೆಲ್ಲ ಆದರೆ, ಸ್ವಂತ ಮನೆಯೆಲ್ಲ ಕಟ್ಟಿಸುವಾಗ ಸ್ವಲ್ಪ ಈ ಥರದ್ದೆಲ್ಲ ತಿಳ್ಕೊಂಡಿದ್ರೆ ಒಳ್ಳೆಯದು. ಏನಕ್ಕೆ ಅಂದರೆ ಆವಾಗ
ಸ್ವಂತ ಮನೆಗೆ ಈ ಥರದ್ದೆಲ್ಲ ಹಾಕ್ಸ್ಬೇಕು. ಸುಮಾರು ಒಂದೊಂದಷ್ಟು ಟಿಪ್ಸ್ಗಳು ನಮ್ಮ ಮೈನಾ ಹೇಳ್ತಾ ಇರ್ತಾಳೆ. ನಾನು ಮೈನಾ ತುಂಬ ಹೊತ್ತು ಮಾತಾಡ್ತಾ ಇರ್ತೀವಲ್ಲ, ಏನಾದರೂ ಒಂದು ಟಾಪಿಕ್ ಬಂದಾಗ ಅವಳು ಹೇಳ್ತಾ ಇರ್ತಾಳೆ, ನಾನು ಬಚ್ಚಲ ಮನೆಗೆ ಈ ಥರ ಹಾಕ್ಸ್ಬಿಟ್ಟೆ, ಆ ಥರ ಹಾಕ್ಸ್ಬಾರ್ದಿತ್ತು. ಮತ್ತು ಸುಮಾರು ಟಿಪ್ಸ್ ಹೇಳ್ತಿರ್ತಾಳೆ. ಆಮೇಲೆ ಕೆಳಗಡೆ ಈಗ ಗ್ರಾನೈಟ್ ಇರ್ಬೋದು, ನೀವು ಟೈಲ್ಸ್ ಹಾಕ್ಸ್ತೀರಾ, ಏನಾದರೂ ಹಾಕ್ಸಿ ಯಾವುದಾದ್ರೂ, ಆದರೆ ಕಲ್ಲರ್ ಮಾತ್ರ ವೈಟ್ ಹಾಕ್ಸಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ವೈಟ್ ಬಂದು ಬೆಳಕನ್ನ ಜಾಸ್ತಿ ಮಾಡುತ್ತೆ. ಅಂದರೆ ಈಗ ಕತ್ಲೆ ಥರ ಇದ್ದರೆ ಮನೆ ಸ್ವಲ್ಪ, ಅದರಿಂದ ವೈಟ್ ಕಲರ್ ಇದ್ದರೆ ಸ್ವಲ್ಪ ಏನಂದರೆ ಬೆಳಕು ಚೆನ್ನಾಗಿ ಬರುತ್ತೆ. ನಾವು ಬ್ಲ್ಯಾಕು, ಈಗ ನಾವೆಲ್ಲ ಹೆಂಗಸ್ರೆಲ್ಲ ಹೇಗೆಂದರೆ ಕೊಳೆ ಆದ್ರೂ ಕಾಣಿಸ್ಬಾರ್ದು, ಹೌದು ತಾನೇ? ತುಂಬ ಜನ ಅಷ್ಟೇ, ನಾನು ಹಾಗೆ. ಬ್ಲ್ಯಾಕ್ ಆದರೆ ಚೆನ್ನಾಗಿರುತ್ತಲ್ವ ಮೈನಾ ಅಂದರೆ, ಇಲ್ಲ ರೇಖಾಗ ಬ್ಲ್ಯಾಕು ಯಾವಾಗಲಾದ್ರೂ ಮೋಡ ಎಲ್ಲ ಮುಚ್ಕೊಂಡಾಗ ಆ ಥರ ಟೈಮಲ್ಲಿ ಬೆಳಕು ಬರಲ್ಲ. ಅಂದರೆ ಮನೆಗೆ ಮೋಡ ಮುಚ್ಕೊಳ್ಳದೆ ಇರಲಿ, ಆದರೆ ಮನೆಗೆ ಸ್ವಲ್ಪ ಬೆಳಕು ಕಡಿಮೆ. ನೀವು ವೈಟ್ ಕಲರ್ ಹಾಕ್ಸಿದ್ರೆ ಬೆಳಕು ಜಾಸ್ತಿ ಬರುತ್ತೆ ರೇಖಾಗ. ಅದರಿಂದ ವೈಟ್ ಕಲರು ನೀವು ಗ್ರಾನೈಟ್ ಇರ್ಬೋದು, ಯಾವ್ದು ಟೈಲ್ಸ್ ಇರ್ಬೋದು, ನೀವು ಯಾವುದೇ ಹಾಕ್ಸ್ಕೊಂಡ್ರೂ ಏನಂದರೆ ವೈಟ್ ಹಾಕ್ಸ್ಕೊಂಡ್ರೆ ತುಂಬ ಬೆಳಕು ಬರುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ ಮನೆ. ಈ ಬ್ಲ್ಯಾಕು ನಾವು ಈ ಥರ ಏನಾದರೂ ಬಿದ್ದರೆ ಕಾಣಿಸ್ಬಾರ್ದು, ಒಂದು ಕೊಳೆ ಆದರೆ ಕಾಣಿಸ್ಬಾರ್ದು, ಆ ಥರ ನೋಡ್ಕೊಂಡು ಹಾಕಿಸ್ಕೊಬಿಡ್ತೀವಿ. ಅದು ಏನಂದರೆ ಕತ್ಲೆ ಥರ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ವೈಟ್ ಏನಂದರೆ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಏನಂದರೆ ಒಂದು ಕೂದಲು ಬಿದ್ದಿರಲಿ ಅಥವಾ ಒಂದೇನಾದರೂ ಕಸ ಬಿದ್ದಿರಲಿ ಬೇಗ ಕಾಣಿಸುತ್ತೆ. ವೈಟ್ ಕಲರೇ ಹಾಗೆ ಬೇಗ ಕಾಣಿಸುತ್ತೆ. ಅದಕ್ಕೆಲ್ಲ ನಾವೇನು ಮಾಡ್ತೀವಿ, ಅಯ್ಯೋ ವೈಟ್ ಬೇಡ, ಬ್ಲ್ಯಾಕ್ ಕಲರು ಮತ್ತು ಗ್ರೀನು ಈ ಥರದ್ದೆಲ್ಲ ನೋಡೋಕೆ ಹೋಗ್ತೀವಿ. ಅಂದರೆ ವೈಟು ಬೆಸ್ಟು ಅಂತ ಹೇಳ್ತಾ ಇರ್ತಾಳೆ. ಯಾಕೆಂದರೆ ಅವ್ರ ಮನೆಗೆ ಅವಳು ಗ್ರಾನೈಟ್ ಹಾಕ್ಸ್ಕೊಂಡಿರೋದು. ಗ್ರಾನೈಟು ಒಂಥರ ಗ್ರೀನು, ಒಂಥರ ಪಾಚಿ ಗ್ರೀನ್ ಥರ, ಓದಾಗಬೇಕಾದ್ರೆ ತೋರಿಸ್ತೀನಿ. ಅದರಿಂದ ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟು ಹೇಳ್ತಾ ಇರ್ತಾಳೆ, ಈ ಥರ ಹಾಕ್ಸ್ಬಿಟ್ಟಿದ್ದೀನಿ ನಾನು ಇವಾಗ ಅನ್ನಿಸ್ತಾ ಇದೆ ವೈಟ್ ಹಾಕಿಸ್ಬೇಕಿತ್ತು ನಾನು ಅಂತ ಇವಾಗ ಅನ್ಕೋತಾ ಇರ್ತಾಳೆ. ಆವಾಗ ನನಗೆ ಹೇಳ್ತಾಳೆ, ನೀವು ಮನೆ ಕಟ್ಸಿದ್ರೆ, ಏಕೆ ಮುಂದೆ ನಾವೇ ಅಲ್ವ ಮನೆ ಕಟ್ಸೋದು, ಅದಕ್ಕೆ ನೀವು ಹಾಕ್ಸಿದ್ರೆ ರೇಖಾಗ ಈ ಥರದ್ದು ಹಾಕ್ಸಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಂದೊಂದು ಟಿಪ್ಸ್ಗಳನ್ನ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಏನಂದರೆ ಈ ಕಿಚನ್ ಟಿಪ್ಸ್ ಬಂತಲ್ಲ, ಅದಕ್ಕೆ ಅವಳು ಹೀಗೆ ಸುಮಾರು ಟಿಪ್ಸ್ಗಳೆಲ್ಲ ಹೇಳ್ತಾ ಇರ್ತಾಳೆ, ಆ ಥರದ್ದೆಲ್ಲ ಮಾಡಿದ್ರೆ ಒಳ್ಳೆಯದು ಅಂತೇಳಿ. ಓಕೆ, ಇವಾಗ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ಸ್ವಲ್ಪ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ, ಒಂದೊಂದು ಒಬ್ಬೊಬ್ರು ಹೇಳೋ ವೀಡಿಯೋಸ್ಗಳು, ಆಮೇಲೆ ಯಾರಾದರೂ ಅಷ್ಟೇ ಒಂದು ಅವಳು ಮೈನಾ ಅದೇ ಥರನೇ ಹೇಳ್ತಾ ಇರ್ತಾಳೆ. ರೇಖಾಕ ಒಂದು ಮನೆ ಕಟ್ತೀವಿ ಅಂದರೆ ಒಂದಷ್ಟು ಮನೆಗಳನ್ನ ಈಗ ಯೂಟ್ಯೂಬಲ್ಲಾದರೂ ನೋಡಿ, ಇಲ್ಲ ಒಂದು ಅಷ್ಟು ಮನೆಗಳನ್ನ ಹೋಗಿ ರಿಯಲಿಯಾಗಿ, ಅಂದರೆ ಈ ವಿಡಿಯೋದಲ್ಲಿ ನೋಡೋದಕ್ಕೂ ರಿಯಲ್ ಆಗಿ ಹೋಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅಲ್ಲಿ ಹೋಗಿ ನೋಡಿದಾಗ ನಮಗೆ ಇನ್ನೂ ಟಿಪ್ಸ್ಗಳು ಚೆನ್ನಾಗಿ ಸಿಗುತ್ತೆ. ಮತ್ತು ಅವರು ಅಂದರೆ ಮನೆ ಕಟ್ಸಿರ್ತಲ್ಲ ಅಂಥವರು ನಮ್ಮ ಹತ್ರ ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ತಾರೆ. ನಾವು ಇದು ಮಾಡಬಾರ್ದಿತ್ತು, ಇದು ಮಾಡಿಸ್ಕೊಬಿಟ್ಟೆ ಆ ಥರದ್ದು ಹೇಳಿದಾಗ ನಮಗೂ ಸ್ವಲ್ಪ, ಏಕೆಂದರೆ ಅವರ ಎಕ್ಸ್ಪೀರಿಯನ್ಸ್ನ ನಮ್ಗೆ ಹೇಳಿದಾಗ ಹೌದಲ್ಲ ಸ್ವಲ್ಪ ಯೋಚನೆ ಮಾಡೋಷ್ಟು ಇದು ಬರುತ್ತೆ. ಮಾಡಿಸಿದ್ರೆ ಈ ಥರ ಆಗುತ್ತೆ ಅಂತ ಹೇಳಿದರೆ ಮಾಡಿಸೋದಾ ಬೇಡವಾ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಯಾರೇ ಒಂದು ಮನೆ ಕಟ್ಟಿದ್ರೂ ಒಂದಷ್ಟು ಮನೆಗಳನ್ನ ಸರ್ಚ್ ಮಾಡಿ ಹೋಗಿ ನೋಡಿ, ಆ ಮನೆ ಯಾವ ಥರ ಇದೆ, ಏನು ಮಾಡಿಸ್ಬಾರ್ದು, ಏನು ಮಾಡಿಸಿದ್ರೆ ಒಳ್ಳೆಯದು, ಆ ಥರದ್ದೆಲ್ಲ ನೋಡಿದ್ರೆ ನಮಗೂ ಒಂದಷ್ಟು ಐಡಿಯಾಗಳು ಸಿಗುತ್ತೆ. ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿ, ಮತ್ತು ವೀಡಿಯೋಸ್ ನೋಡೋದಕ್ಕಿಂತ ಮನೆಗೆ ಹೋಗಿ ನೋಡಿದ್ರೆ ಇನ್ನೂ ಒಳ್ಳೆಯದು ಅಂತ. ಆ ಥರ ಯಾರಾದರೂ ಮನೆ ಕಟ್ಸೋರಿದ್ದರೆ ಆ ಥರ ಹೋಗಿ ಒಂದಷ್ಟು ಮನೆಗಳನ್ನ ಸರ್ಚ್ ಮಾಡಿ ನೋಡಿ, ಆವಾಗ ಅವರ ಎಕ್ಸ್ಪೀರಿಯನ್ಸ್ನ ಕೇಳಿ, ನೀವು ಈ ಥರ ಮನೆ ಕಟ್ಸಿದ್ದೀರಲ್ಲ, ಇದರಿಂದ ಏನು ಅನುಕೂಲ ಇದೆ, ಯಾವುದು ಅಂದರೆ ಯಾವ್ದು ಮಾಡಿಸ್ಬಾರ್ದು, ಯಾವ್ದು ಮಾಡಿಸ್ಬೇಕು, ಅದನ್ನು ಕೇಳಿದಾಗ ಅವರು ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಹೇಳಿದಾಗ ನಿಮಗೂ ಕೂಡ ಅರ್ಥ ಆಗುತ್ತೆ. ಆವಾಗ ನೀವು ಮುಂದೆ ಏನು ಮಾಡ್ಬೋದು, ಏನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಅಷ್ಟೇ. ಆದರೆ ನೋಡೋದು ಒಳ್ಳೆಯದು. ಯಾಕೆಂದರೆ ಮನೆ ಕಟ್ಸಿದ ಮೇಲೆ ಹೋಗಿ ಯೋಚನೆ ಮಾಡೋ ಬದಲು ಕಟ್ಸೋಕ್ಕಿಂತ ಮೊದಲು ಯೋಚನೆ ಮಾಡೋದು ಒಳ್ಳೆಯದು. ಈಗ ತುಂಬ ಜನ POP ಎಲ್ಲ ಮಾಡಿಸಿದ್ದಾರೆ. ಇವಾಗ ನಮ್ಮ ಪ್ರವೀಣನ ಮನೆ ಅಪಾರ್ಟ್ಮೆಂಟ್ ಇತ್ತು ಫಸ್ಟು, ಅಲ್ಲಿ ಅವರು POP ಮಾಡಿಸಿದ್ರು. ಅಂದರೆ ಹಾಲಿಗಷ್ಟೇ ಅನ್ಸುತ್ತೆ ಅವ್ರು ಮಾಡಿಸಿದ್ದು, ಅವರು ಕರೆಕ್ಟು ಹಾಲಿಗಷ್ಟೇ ಮಾಡಿಸಿದ್ದು. ಆವಾಗ ಅವಳು ಹೇಳ್ತಾ ಇದ್ಲು POP ಎಲ್ಲ ಮಾಡಿಸ್ಬಾರ್ದು, ಯಾಕೆಂದರೆ POP ಜಾಗದಲ್ಲೆಲ್ಲ ನಾವು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಕಸ ಅಂದರೆ ಅಲ್ಲಿರುವಂಥ ಧೂಳು, ಡಸ್ಟು ಅಲ್ಲಲ್ಲೇ ಇರುತ್ತೆ. ನಾವು ಕ್ಲೀನ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಆ ವೈಯರ್ ಏನಾದರೂ
ಕಟ್ಟಾಗ್ಬಿಡುತ್ತೆ. ಅಂದರೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತೆ ನೋಡಿ, ಅದು ಕನೆಕ್ಟ್ ಮಾಡಿರ್ತಾರೆ. ಆವಾಗ ವೈಯರ್ ಏನಾದರೂ ಟಚ್ ಆಗಿಬಿಟ್ರೆ ವೈಯರು ಕಟ್ಟಾಗ್ಬಿಡುತ್ತೆ, ಮತ್ತು ಟಚ್ ಆದರೆ ನಮಗೆ ಶಾಕ್ ಹೊಡಿತೇನೋ ಆ ಥರ ಭಯದಿಂದ ಆ ಪ್ಲೇಸ್ ಏನಿದೆ POP ಪ್ಲೇಸು ಅದನ್ನ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಅವಳು ಹೇಳ್ತಾ ಇದ್ಲು, ಇಷ್ಟು ವರ್ಷ ಆದರೂ ನಾವು ಆ ವೈಯರ್ಗಳೆಲ್ಲ ಅಲ್ಲಲ್ಲೇ ಇರುತ್ತಲ್ಲ, ಅದರಿಂದ ನಾವು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ಅಂತ ಹೇಳ್ತಾ ಇದ್ಲು. ಅದು ಮಾಡ್ಸೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ಲು, POPನೇ ಮಾಡಿಸ್ಬೇಡಿ ಮನೆಗೆ ಅಂತ. ಅದೇ ನೋಡೋಕ್ಕೆ ಒಳ್ಳೆ ಲುಕ್ ಬರುತ್ತೆ, ಆದರೆ POP ಮಾಡಿಸೋದು ಅಷ್ಟೊಂದು ಚೆನ್ನಾಗಿರಲ್ಲ, ಈ ಥರ ಆಗುತ್ತೆ ಅಂತ, ಚೆನ್ನಾಗಿರಲ್ಲ ಈ ಥರ ಆಗುತ್ತೆ ಅಂತ ಹೇಳ್ತಾ ಇದ್ಲು. POPಯಲ್ಲಿ ಇನ್ನೊಂದು ಥರ ಬರುತ್ತೆ, ಅಂದರೆ ಫುಲ್ಲು ಕ್ಲೋಸ್ ಮಾಡಿಬಿಡ್ತಾರೆ. ಒಂದೊಂದು POP ಅಂದರೆ ಓಪನ್ ಬಿಟ್ಟಿರ್ತಾರೆ, ಅದು ಸ್ವಲ್ಪ ಧೂಳು ಡಸ್ಟ್ ಎಲ್ಲ ಸೇರಿಕೊಳ್ಳುತ್ತೆ, ಕ್ಲೀನ್ ಮಾಡೋದಕ್ಕೆ ಕಷ್ಟ. ಇನ್ನೊಂದು POP ಹೇಗಿರುತ್ತೆ ಅಂದರೆ ನೀಟಾಗಿ ಹೇಗೆ ಅಂದರೆ ಕ್ಲೋಸ್ ಆಗಿ ಹೋಗಿರುತ್ತೆ, ಅದು ಕಾಣಿಸೋದಿಲ್ಲ, ವೈಯರ್ಗಳು ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಅದೇ POP ಮಾಡಿಸಿದ್ದಾರೆ ಅಂತ ಕಾಣಿಸುತ್ತೆ, ಅದು ಓಕೆ. ಆ ಥರ ಮಾಡಿಸಿದ್ರೆ ಏನಾಗಲ್ಲ. ಅದೇ ಹಿಂಗೆ ಪ್ಲೇಸ್ ಎಲ್ಲ ಬಿಟ್ಟಿರ್ತೀವಿ ನೋಡಿ ಜಾಗಂಗೆ ಸುತ್ತ, ಹೆಚ್ಚಾಗಿ ಎಲ್ಲರೂ ಹಾಲ್ಗೆ ಮಾಡಿಸ್ತಾರೆ. ಅದು ಬಿಟ್ಟರೆ ಇವಾಗ ಒಬ್ಬೊಬ್ಬರು ರೂಮ್ಗಳಿಗೂ ಮಾಡಿಸ್ಕೊಂಡಿರ್ತಾರೆ. ಅದೇ ಹೆಚ್ಚಾಗಿ ಹಾಲ್ಗೆ ಯಾರಾದರೂ ಬಂದರೆ, ಅಂದರೆ ಮನೆಗೆ ಯಾರಾದರೂ ಬಂದರೆ ಒಳ್ಳೆ ಲುಕ್ ಕೊಡಲಿ, ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಲ್ಗೊಂದು ಮಾಡಿಸ್ತಾರೆ. ಹಾಗೆ ನಾನು ಕನಕಪುರದವ್ರಿಗೂ ಅಕ್ಕನಿಗೂ ಅದೇ ಥರ ಹೇಳಿದೆ, ಮಾಡಿಸ್ಬೇಡ ನೀನು ಈ ಥರ POPನ ಅಂತ ಹೇಳಿದೆ. ಅವಳು ಕೇಳಿಲ್ಲ. ಅವಳು ಏನು ಮಾಡಿದ್ದಾರೆ, ಹಾಲಿಗೆ ಮಾಡಿಸಿದ್ದಾರೆ, 2 ರೂಮ್ಗೂ ಕೂಡ ಮಾಡಿಸಿದ್ದಾರೆ. ನಾನು ಹೇಳಬೇಕು, ಮತ್ತು ನೆಕ್ಸ್ಟು ಅವರಿಷ್ಟ ಮಾಡಿಸೋದು ಬಿಡೋದು. ನಮ್ಮ ಚೈತ್ರ ಯಾವಾಗಲೂ ಈ ಥರ ಹೇಳ್ತಾ ಇರ್ತಾಳೆ, ಮಾಡಿಸ್ಬೇಡ ಅಂತ ಹೇಳಿದೆ, ಆದರೆ ಅವರು ಮಾಡಿಸಿದ್ದಾರೆ. ಇನ್ನು ಏನೇನೋ ಹೇಳ್ತಾ ಇರ್ತಾರೆ, ಸದ್ಯಕ್ಕೆ ಇಷ್ಟು ಸಾಕು, ನೆನಪಾಗ್ತಿಲ್ಲ ಅಷ್ಟೆ. ಆ ಥರದ್ದೆಲ್ಲ ಮಾಡಿಸ್ಬೇಡಿ ಅಂತ ಇನ್ನೂ ಏನೇನೋ ಹೇಳ್ತಾ ಇರ್ತಾಳೆ ನಮ್ಮ ಚೈತ್ರ. ಇದು ಮಾಡ್ತಾರೆ, ಈ ಥರ ಆಗುತ್ತೆ, ಇನ್ನೊಂದೇನು ಮರ್ತೇ ಹೋಗ್ಬಿಡುತ್ತೆ. TV ಕ್ಯಾಬಿನೆಟ್ಗೂ ಅಷ್ಟೇ. ಇವಾಗ 1 ಲಕ್ಷ 1.5 ಲಕ್ಷ ಇರುತ್ತೆ ಒಂದು TV ಕ್ಯಾಬಿನೆಟ್ ಮಾಡಿಸ್ಬೇಕು ಅಂದರೆ, ಅಷ್ಟಿರುತ್ತೆ. ಅದಕ್ಕೇ ಒಂದು ಒಳ್ಳೆ ಪೇಂಟ್ ಮಾಡಿಸಿ, ಅಂದರೆ ಡಿಸೈನ್, ಈಗ ರಾಯಲ್ ಪೇಂಟ್ ಎಲ್ಲ ಬರುತ್ತಲ್ಲ ಆ ಥರ ಮಾಡಿಸ್ಬಿಟ್ಟು ಅದಕ್ಕೆ ಗೋಡೆಗೆ ಫಿಕ್ಸ್ ಮಾಡ್ಕೊಳ್ಳೋ ಥರ ಮಾಡಿಕೊಂಡ್ರೆ ಅದರಲ್ಲೇ ಎಷ್ಟು 1 ಲಕ್ಷ 1.5 ಲಕ್ಷ 50,000ದಿಂದನೂ ಸ್ಟಾರ್ಟ್ ಆಗುತ್ತೆ. 50,000ದಿಂದ ನೀವು ಯಾವ ರೀತಿ TV ಕ್ಯಾಬಿನೆಟ್ ಮಾಡಿಸ್ತೀರ ಅದ್ರ ಮೇಲೆ ಡಿಪೆಂಡ್. ಒಳ್ಳೆ ಡಿಸೈನ್ ಬೇಕು ಅಂದರೆ ಅಷ್ಟೇ ದುಡ್ಡು ಆಗ್ತಾ ಹೋಗುತ್ತೆ ನಿಮಗೆ. ಈ ಪ್ರವೀಣನ ಮನೇಲಿ ಅದೇ ಥರ ಮಾಡಿಸಿರೋದು. ಇದು TV ಕ್ಯಾಬಿನೆಟ್ ಮಾಡಿಸಿಲ್ಲ, ಅವರು ಗೋಡೆಗೇ ಫಿಕ್ಸ್ ಮಾಡಿರೋದು. ಗೋಡೆಗೆ ಒಂದು ರಾಯಲ್ ಪೇಂಟ್ ಥರ ಮಾಡಿಸಿದ್ದಾರೆ, ಒಂಥರ ಡಿಸೈನು, ಒಂಥರ ಶೈನಿಂಗ್ ಥರ. ಯಾವಾಗಲಾದ್ರು ಓದಕ್ಕೆ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಯಾವಾಗಲಾದರೂ ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡ್ತೀನಿ. ಹೋದರೆ ಯಾವಾಗಲಾದರೂ ನಾವು ಹೋಗೋದೇ, ಈಗ ಬೆಳಿಗ್ಗೆ ಹೋಗೋದು ಸಾಯಂಕಾಲ ತನಕ ಇರೋದು, ಓಡಿ ಬರೋದು, ಈ ಥರನೇ ಆಗುತ್ತೆ. ಯಾವ ವೀಡಿಯೋನೂ ಮಾಡೋಕ್ಕಾಗಲ್ಲ. ಆ ಥರ ಯಾವಾಗಲಾದರೂ ಈ ರಜಾ ಟೈಮಲ್ಲಿ ಅಂಥ ಟೈಮಲ್ಲಿ ಹೋಗಿ ವೀಡಿಯೋಸ್ಗಳನ್ನ ಮಾಡಬೇಕು. ಓಕೆ, ನೋಡೋಣ. ಅದಕ್ಕೂ ಟೈಮು ಕಾಲ ಎಲ್ಲ ಕೂಡಿ ಬರಬೇಕು, ಆವಾಗ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 1 ಗಂಟೆ. ನ್ಯೂಸ್ ಆಗ್ತೆ, ನೆನಪೇ ಇಲ್ಲ, ಮರ್ತೋಗ್ಬಿಟ್ಟಿದೆ. ಏನಂದರೆ ಚನ್ನಪಟ್ಟಣ ಕಡೆ ಇವತ್ತು ಬೈ ಎಲೆಕ್ಷನ್ನು ನಡೀತಾ ಇದೆ, ಚುನಾವಣೆ ನಡೀತಾ ಇದೆ. ಏನಂದರೆ ಯಾರು ಗೆಲ್ತಾರೆ ನೋಡಬೇಕು. CP ಯೋಗೇಶ್ವರ್ ಗೆಲ್ತಾರಾ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರಾ ಗೊತ್ತಿಲ್ಲ. ಪಾಪ 2 ಸರಿ ನಿಖಿಲ್ ಕುಮಾರಸ್ವಾಮಿ ಸೋತೋಗ್ಬಿಟ್ಟಿದ್ದಾರೆ. ಈ ಸಲ ಆದರೂ ಗೆದ್ದರೆ ಸರಿ ಹೋಗುತ್ತೆ. ಏಕೆಂದರೆ ನಾನು ಹೇಳ್ದಂಗೆ ಯೂತ್ ಪೀಪಲ್ಸ್ ಬರಬೇಕು ಅಂತ ಹೇಳ್ತಿರ್ತೀನಲ್ಲ, ಯೂತ್ ಅಂದರೆ ಅವರು ಏಜ್ ಆಗಿಲ್ಲ ಅಷ್ಟು CP ಯೋಗೇಶ್ವರ್ಗೆ, ಆದ್ರೂ ಇವರೆಲ್ಲ ಬಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ನೋಡೋಣ, ಇದು 3ನೇ ಬಾರಿ ಏನಾಗುತ್ತೆ ಏನು ಅಂತ ಕಾದು ನೋಡಬೇಕಷ್ಟೆ. ಏನಂದರೆ ಇವರು ಗೆದ್ದ ಮೇಲೆ ಮರ್ತು ಬಿಡ್ತಾರೆ, ಅದೊಂದೇ ತಪ್ಪು ಮಾಡುವಂಥದ್ದು. ಗೆದ್ದ ಮೇಲೂ ಕೂಡ ಏನಾದರೂ ಒಂದು ಸ್ವಲ್ಪನಾದರೂ ಅಲ್ಲಿಗೆ ಹೋಗೋದು, ಅಂದರೆ ಎಲ್ಲಿ ಗೆದ್ದಿರ್ತಾರೆ ಅಲ್ಲಿಗೆ ಹೋಗೋದು, ಅಂದರೆ ಹೋಗಿ ಅಂದರೆ ಅವಾಗವಾಗ ಒಂದು ಸಲ ಆದರೂ ವಿಸಿಟ್ ಕೊಡ್ತಾ ಇರಬೇಕು, ಹೋಗಿ ಬರಬೇಕು. ಏಕೆಂದರೆ ನನ್ನ ಕ್ಷೇತ್ರ, ನನ್ನ ಜನ ನನ್ನನ್ನು ಗೆಲ್ಲಿಸಿದ್ದಾರೆ, ನಾನು ಇಲ್ಲಿ ಗೆದ್ದು ನಿಂತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಇವರು ಅಂತೇಳಿ ಅಲ್ಲೋಗಿ ಅವಾಗವಾಗ ಜನಗಳ ಕಷ್ಟ ಏನಿದೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಅಂತೇಳಿ ತಿಳ್ಕೊಂಡು ಬರಬೇಕು. ಆಮೇಲೆ ಅಲ್ಲೇನಾದರೂ ಸಹಾಯ ಬೇಕು ಅಂದರೆ ಎಲ್ಪ್ ಮಾಡಬೇಕು. ಆ ಥರ ಎಲ್ಲ ಮಾಡಿದ್ರೆ ಅಷ್ಟೇ ಅವರು ನೆಕ್ಸ್ಟ್ ಟೈಮು ಕೂಡ ಗೆಲ್ಲೋದಕ್ಕೆ ಸಾಧ್ಯ. ಇವರು ಆಗಲ್ಲ, ಓಟ್ ಕೇಳೋ ಟೈಮಲ್ಲಿ ಬರ್ತಾರೆ, ಬಂದ್ಬಿಟ್ಟು ಎಲೆಕ್ಷನ್ದು
ಏನೋ ಓಟ್ ಕೊಡಿ, ನಿಮಗೆ ಅದು ಸಹಾಯ ಮಾಡ್ತೀನಿ ಇದು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಕೂಡ ಮಾಡ್ತಾರೆ ಅಂದ್ಬಿಟ್ಟು ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಡ್ತೀವಿ. ನೋಡಿದ್ರೆ ಆಮೇಲೆ ಮತ್ತೆ ಅವರು ವಾಪಸ್ಸು ಅಲ್ಲಿಗೆ ಬರಬೇಕಂದ್ರೆ ಮತ್ತೆ ಚುನಾವಣೆಗೆ ನಿಲ್ತಾರೆ ನೋಡಿ. ಅಲ್ಲಿ ತನಕ ಬರೋದೇ ಇಲ್ಲ ಅವರು. ಅಲ್ಲಿ ಏನಾಗ್ತಿದೆ ಆ ಊರಲ್ಲಿ ಅಥವಾ ಆ ಕ್ಷೇತ್ರದಲ್ಲಿ ಏನಾಗ್ತಿದೆ, ಏನು ಸರಿ ಇದೆಯಾ, ಏನು ಪ್ರಾಬ್ಲಮ್ ಇದೆ ಅದೇನೋ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರು ಬರೋದು ಯಾವಾಗ ಅಂದರೆ ಮತ್ತೆ ಎಲೆಕ್ಷನ್ ಬರುತ್ತೆ ನೋಡಿ, ಅಂಥ ಟೈಮಲ್ಲಿ ಬಂದ್ಬಿಟ್ಟು ಕೇಳೋದು ಏನು ಪ್ರಾಬ್ಲಮ್ ಇದೆ ಹೇಳಿ, ನಮಗೆ ನಾವು ಮಾಡಿಸ್ಕೊಡ್ತೀವಿ ಆ ಥರ ಹೇಳ್ತಾರೆ. ಅದನ್ನು ಆವಾಗಲೇ ಮಧ್ಯದಲ್ಲಿ ಬಂದು ವಿಸಿಟ್ ಕೊಟ್ಟು ಏನಾಗ್ತಿದೆ ಏನು ಅಂತ ಬಂದು ನೋಡಿದರೆ ಗೊತ್ತಾಗುತ್ತೆ. ನೀವು ಎಲೆಕ್ಷನ್ ಟೈಮಲ್ಲಿ ಬಂದರೆ ಏನು ಪ್ರಯೋಜನ ಅಲ್ವಾ? ಆವಾಗ ಏನು ಅಂದ್ಕೊಳ್ತಾರೆ, ಇವ್ರು ಓಟ್ಗೋಸ್ಕರ ಮತ್ತೆ ಬಂದಿರೋದು, ಇವರು ಕೆಲಸ ಮಾಡೋದಕ್ಕಲ್ಲ ಅಂತ ಆವಾಗ ಬರುತ್ತೆ. ಓಕೆ, ಅದನ್ನು ಯೋಚನೆ ಮಾಡಬೇಕು. ಓಕೆ, ನನಗೆ ಫಸ್ಟ್ ಹೇಳಿದ್ದೀನಿ ರಾಜಕೀಯದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂತೇಳಿ. ಓಕೆ, ಹಾಗೆ ಇವತ್ತು ತುಳಸಿ ಹಬ್ಬ, ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ಹಾಗೆ ಒಂದು ಕನ್ಫ್ಯೂಸ್ ಏನಂದರೆ, ಒಂದಷ್ಟು ಜನ ನಿನ್ನೆ ತುಳಸಿ ಹಬ್ಬನ ಮಾಡಿದ್ದಾರೆ, ಒಂದಷ್ಟು ಜನ ಇವತ್ತು ತುಳಸಿ ಹಬ್ಬ ಮಾಡ್ತಾ ಇದ್ದಾರೆ. ನಾನು ನಿನ್ನೆನೇ ತುಳಸಿ ಹಬ್ಬ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಮುಂದೆ ಮನೆ ಆಂಟಿ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ, ಅವರೆಲ್ಲ ಯಾಕೆ ಆಂಟಿ ಮಾಡಿಲ್ವಲ್ಲ ಅಂತ ಅಂದ್ಕೊಂಡ್ರೆ ಇವತ್ತು ಒಂದಷ್ಟು ಜನ ತುಳಸಿ ಹಬ್ಬ ಅಂತೇಳಿ ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಹಾಕಿದ್ರು. ಅದನ್ನು ನೋಡ್ಬಿಟ್ಟು ಇವತ್ತೊಂದು ಸ್ವಲ್ಪ ಜನ ಮಾಡ್ತಿದ್ದಾರೆ, ಹಾಗೆ ನಿನ್ನೆ ಒಂದು ಸ್ವಲ್ಪ ಜನ ಮಾಡಿದ್ದಾರೆ ಅಂತ ಆಮೇಲೆ ಅಂದ್ಕೊಂಡೆ. ನಾನು ಇಷ್ಟು ವರ್ಷದಲ್ಲಿ ಒಂದಿನೂ ಅಷ್ಟೇ ತುಳಸಿ ಹಬ್ಬ ಎಲ್ಲ ಏನೂ ಮಾಡಿಲ್ಲ, ಇವತ್ತೇನು ಮಾಡ್ತಾಯಿಲ್ಲ. ಹೇಳಿದ್ದು ಮುಂದೆ ನೋಡೋಣ, ಮಾಡುವಂಥ ದಿನ ಬಂದಾಗ ಮಾಡೋಣ. ಓಕೆ, ನಮ್ಮ ಮಂಡ್ಯ ಸೈಡಲ್ಲೆಲ್ಲ ಇದೆಲ್ಲ ಇತ್ತೀಚೆಗೆ ಬರ್ತಾ ಇರುವಂಥದ್ದು, ಮಂಡ್ಯ ಮೈಸೂರು ಆ ಕಡೆ ಎಲ್ಲ. ಅದಕ್ಕೆ ನಮಗೂ ಅಷ್ಟು ತುಳಸಿ ಹಬ್ಬದ ಬಗ್ಗೆ ಏನೂ ಗೊತ್ತಿಲ್ಲ. ಮುಂದೆ ಕಲಿಬೇಕು, ನಾವು ಮಾಡಬೇಕು. ಓಕೆ ಓಕೆ ಫ್ರೆಂಡ್ಸ್, ಹಾಗೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೈಮ್ ಬಂದು 6:15 ಆಗ್ತಾಯಿದೆ. ಆಂಟಿ ಹಾಕ್ತೀನಿ. ಇವತ್ತು ಅವ್ರ ಮನೇಲಿ ತುಳಸಿ ಪೂಜೆ ಇರೋದ್ರಿಂದ ಬಾ ಅಂತ ಹೇಳಿದ್ರು. ನೋಡಿದರೆ ಕೌಶಿ ಇನ್ನೂ ಬಂದೇ ಇಲ್ಲ. ಅವನು ಬಂದ ಮೇಲೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ರೆಡಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು, ದೀಪ ಕೂಡ ಹಚ್ಚಿದ್ದೀನಿ. ಹಚ್ಚಿಟ್ಬಿಟ್ಟು ಹೋದರೆ ಅವ್ರು ಹೇಳಿದ್ದು ಆಂಟಿ ಒಂದು 5:45 ಬಾ ಅಂತ. ನೋಡಿದ್ರೆ 6:15 ಆಗ್ತಾಯಿದೆ, ಇನ್ನೂ ಬಂದಿಲ್ಲ ಅವನು. ಅವ್ನು ಬಂದ ತಕ್ಷಣವೇ ನಾನು ಹೊರಡ್ತೀನಿ. ಓಕೆ, ಇಲ್ಲೇ ಅಲ್ವಾ ಮನೆ ಮುಂದೆ, ನಿಮಗೆ ಕಾಣಿಸ್ತಿದೆಯಾ? ಲೈಟೆಲ್ಲ ಉರಿತಾ ಇದೆ ನೋಡಿ, ಲೈಟೆಲ್ಲ ಹಾಕಿದಾರಲ್ಲ, ಅದೇ ಮನೆ, ಅಲ್ಲೇ ಪೂಜೆ ಮಾಡೋದು. ಆಂಟಿ ಇದ್ದಾರೆ ನೋಡಿ, ಏನೋ ತುಳಸಿ ಗಿಡಕ್ಕೆಲ್ಲ ಫುಲ್ಲು ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಅದಕ್ಕೆ ಕೌಶಿ ಬಂದಮೇಲೆ ಹೋಗೋಣ ಅಂದ್ಬಿಟ್ಟು ಕೂತಿದ್ದೀನಿ. ಬಂದೇ ಇಲ್ಲ ಅವನು. ಇಷ್ಟೊತ್ತಿಗೆ ಬರ್ತಿದ್ದ 6 ಗಂಟೆಗಿಲ್ಲ, ಯಾಕೆ ಇನ್ನೂ ಬಂದಿಲ್ಲ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಹೋಗೋಕ್ಕೆ. ಓಕೆ, ನಾನು ಸ್ವಲ್ಪ ಹೊತ್ತು ಕೌಶಿಗೋಸ್ಕರ ವೆಯ್ಟ್ ಮಾಡಿದೆ, ಬರಲೇ ಇಲ್ಲ ಅವನು. 6:15 6:15 ಆಗ್ತಾ ಬಂತು, ಬರಲಿಲ್ಲ. ಆಮೇಲೆ ನಾನೇನು ಮಾಡಿದೆ, ಗೇಟೆಲ್ಲ ಲಾಕ್ ಮಾಡ್ಕೊಂಡು ಬಂದೆ. ನಾನು ಈ ಓಲ್ ಏನು ತೋರಿಸ್ತಾ ಇದ್ದೀನಿ, ಆ ಓಲ್ ಬಂದು ನಮ್ಮ ಬೆಕ್ಕುಗಳು ಆ ಓಲಿಂದನೇ ರೋಡಿಗೆಲ್ಲ ಬರುವಂಥದ್ದು. ಆ ಓಲಿಂದ ಬಂದು ಚರಂಡಿ ಒಳಗಡೆ ಇಲಿ ಏನಾದರೂ ಸಿಗುತ್ತಲ್ಲ ಅದು ಬೇಟೆಯಾಡಿ, ಆಮೇಲೆ ಆ ಓಲಿಂದನೇ ಏನಾದರೂ ನಾಯಿಗಳೇನಾದರೂ ಕಾಣಿಸುತ್ತಲ್ಲ ಅವಾಗ ಆ ಓಲಿಂದನೇ ಓಡಿ ಬಂದು ಮನೆ ಸೇರ್ಕೊಬಿಡುತ್ತೆ. ಆ ಥರ ಅದು ನಾವು ಓಲು ಏನಕ್ಕೆ ಹಾಕ್ಸಿರೋದು ಅಂದರೆ ಬೆಕ್ಕು ಓಡಾಡೋದಕ್ಕಲ್ಲ. ಆ ಓಲ್ ಬಂದು ಟ್ಯಾಂಕರ್ ಬಂದಾಗ ನೀರನ್ನು ಹಾಕೋದಕ್ಕೆ, ಅಂದರೆ ಪೈಪನ್ನ ಅದ್ರ ಮೂಲಕ ಆ ಓಲ್ ಮೂಲಕ ಹಾಕಿ ಆ ಟ್ಯಾಂಕರ್ ಒಳಗಡೆಗೆ ಬಿಡ್ತಾರೆ. ಅದಕ್ಕೆ ನಾವು ಮಾಡಿಸಿರುವಂಥದ್ದು. ಆದರೆ ಅದು ಬೆಕ್ಕುಗಳಿಗೂ ಕೂಡ ಹೆಲ್ಪ್ ಆಗ್ತಾಯಿದೆ ಅಷ್ಟೆ. ಆಮೇಲೆ ನಾನು ಕೆಳಗಡೆ ಬಂದು ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಒಂದು 10 ನಿಮಿಷ ಬಿಟ್ಕೊಂಡು ಬಂದ. ಆಮೇಲೆ ಕೀ ಎಲ್ಲ ಕೊಟ್ಟು ಆಮೇಲೆ ಕಳಿಸ್ದೆ. ಈ ಥರ ಲಾಕ್ ಮಾಡಿರಲಿಲ್ಲ, ಗೇಟ್ ಮಾತ್ರ ಲಾಕ್ ಮಾಡ್ಕೊಬಂದ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ನಲ್ಲ, ಹಾಗೆ ಕೀ ತೊಗೊಬಂದಿದ್ದೆ ಇರಲಿ ಅಂತೇಳಿ ಆಮೇಲೆ ಕೊಟ್ಟು ಕಳಿಸ್ದೆ. ಇದೇ ನಮ್ಮ ಕ್ವಾರ್ಟರ್ಸು. ಹೊರ್ಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಸ್ವಲ್ಪ ಪೇಂಟ್ ಮಾಡಿ ಸುಮಾರಿಗೆ ಒಂದು 7 ವರ್ಷ 8 ವರ್ಷ ಆಯಿತು, ಮತ್ತೆ ಪೇಂಟ್ ಮಾಡಿಲ್ಲ. ಅದಕ್ಕೆ ಅದು ಸ್ವಲ್ಪ ಹೊರಗಡೆಯಿಂದ ಪಾಚಿ ಥರ ಬರ್ತಾ ಇದೆ ಅಷ್ಟೆ. ಓಕೆ, ಆಮೇಲೆ ಕೌಶಿ ಮನೆಗೆ ಹೋದ್ಮೇಲೆ ನಾನು ಇಲ್ಲಿ ಬಂದೆ, ಅಂದರೆ ಅಲ್ಲೇ ನಿಂತ್ಕೊಂಡಿದ್ದೆ. ಏನಂದರೆ ಕೌಶಿ ಪ್ಯಾಸೇಜ್ ಲೈಟು ಆನ್ ಮಾಡಿರಲಿಲ್ಲ, ಅದಕ್ಕೆ ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಅಷ್ಟೆ. ಅವ್ನು ಹೋದ್ಮೇಲೆ ನಾನು ಈ ಕಡೆ ಬಂದೆ.
ಬಂದಮೇಲೆ ಆಂಟಿ ನೋಡಿ ಫುಲ್ಲು ತುಳಸಿಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಹೋದ ವರ್ಷವೂ ನಾನು ಮತ್ತು ಆಂಟಿ ಮಾತ್ರ ತುಳಸಿ ಪೂಜೆ ಮಾಡಿದ್ದು. ವರ್ಷ ಹೇಗೆಂದರೆ ಅಂಕಲ್ಲು ಪೂಜೆ ಮಾಡೋದು, ಅಂದರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಇವಾಗ ಅಂಕಲ್ ಸಿಟಿಯಿಂದ ಬರೋದ್ರೊಳಗಡೆ 8:30 9 ಗಂಟೆ ಆಗಿಬಿಡುತ್ತೆ ಅಂದ್ಬಿಟ್ಟು 2 ವರ್ಷದಿಂದ ಆಂಟಿನೇ ಪೂಜೆ ಮಾಡುವಂಥದ್ದು. ಅದಕ್ಕೆ ಈ ವರ್ಷ ಇವರು ಬಂದಿದ್ದಾರೆ. ಇವ್ರು ಬಂದು ಆಂಟಿ ಫ್ರೆಂಡು, ಅವರು ಬಂದಿರೋ. ಅವರು ಕೂಡ ನಾನು ಹೋಗೋದ್ರೊಳಗಡೆ ಫುಲ್ಲು ಎಲ್ಪ್ ಮಾಡ್ತಾಯಿದ್ರು. ಅಂದರೆ ಲೈಟಿಂಗ್ಸ್ ಹಾಕೋದು ಇರ್ಬೋದು, ಮತ್ತು ಅದು ಕಬ್ಬು ಈ ಥರದ್ದೆಲ್ಲ ಮಾಡ್ತಾಯಿದ್ರು. ನಾನು ಹಾಗೆ ಆಮೇಲೆ ಸ್ವಲ್ಪ ನಾನೇನು ಎಲ್ಪ್ ಮಾಡಲಿಲ್ಲ ಹೋಗಿ, ನಾನು ಪೂಜೆಗೆ ಅಂತ ಹೋಗಿದ್ದೆ ಅಷ್ಟೇ. ಆಮೇಲೆ ಇದಿರುತ್ತೆ ನೋಡಿ ದೀಪಗಳು ಹಚ್ಚೋದು, ಆ ಥರದಷ್ಟೇ ಮಾಡ್ತಾಯಿದ್ದೆ ಅಷ್ಟೇ. ಇವರು ಫ್ರೆಂಡ್ ಆಗಿರೋದ್ರಿಂದ ಇವ್ರು ಬೇಗನೆ ಬಂದಿರು. ಇವರು ರಂಗೋಲಿ ಎಲ್ಲ ಹಾಕಿ ನಾನು ಹಾಕ್ತೀನಿ ಅಂದೆ, ಅವರೇ ಇಲ್ಲ ನಾನೇ ಹಾಕ್ತೀನಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅವರೇ ಹಾಕ್ತಾಯಿದ್ದಾರೆ. ಫುಲ್ಲು ಪುಟಾಣಿ ಲೈಟೆಲ್ಲ ಬಿಟ್ಟಿದ್ರು. ಹಾಗೆ ದೀಪಗಳು ಆಂಟಿ ನಾನು ಹೋಗೋದ್ರೊಳಗಡೆ ದೀಪಗಳು ಅಂದರೆ ತುಳಸಿ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಆ ಥರದ್ದೆಲ್ಲ ನೀಟಾಗಿ ತಯಾರಿ ಮಾಡಿ ಇಟ್ಟಿದ್ರು. ಹೂವು, ಹಣ್ಣು ಮತ್ತು ದೀಪ, ಆಮೇಲೆ ನೆಲ್ಲಿಕಾಯ್ದು ದೀಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆಂಟಿದು ಇದು ಡ್ರೆಸ್ಸಿಂಗ್ ಮಿರರು ಚೆನ್ನಾಗಿದೆ, ಇವಾಗ ಸ್ವಲ್ಪ ದಿನದಲ್ಲಿ ತೊಗೊಂಡಿರುವಂಥದ್ದು. ಹಾಗೆ ಸ್ವಲ್ಪ ಅಲ್ಲಿದು ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಆಂಟಿದು ಅತ್ತೆ ಅವರು ಇವಾಗ ಒಂದು ಎಷ್ಟು ವರ್ಷ ಆಯಿತು, ಕೊರೋನಾ ಟೈಮಲ್ಲಿ ಅನಿಸುತ್ತೆ ಅಜ್ಜಿ ತೀರೋಗಿದ್ದು. ಎಷ್ಟು ವರ್ಷ ಆಯಿತು ಅಂತ ಗೊತ್ತಿಲ್ಲ, ಆದರೆ ಅಜ್ಜಿ ಕೊರೋನಾ ಟೈಮಲ್ಲೇ ತೀರೋಗಿದ್ದು. ಒಂದು ಸರಿ ತುಳಸಿ ಹಬ್ಬದಲ್ಲಿ ಅಜ್ಜಿ ಇಲ್ಲೇ ಇದ್ದರು, ಅವಾಗಂತೂ ಫುಲ್ಲು ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದರು ಆಂಟಿ. ಇವಾಗ ಅಜ್ಜಿ ಇಲ್ಲ ಅಷ್ಟೆ. ಓಕೆ, ಆಮೇಲೆ ಇವರು ಆಂಟಿ ಏನು ಮಾಡಿದ್ರು, ಕ್ಯಾಂಡಲ್ ಕೊಟ್ಟರು ಒಂದಷ್ಟು, ಫುಲ್ಲು ಮನೆ ಸುತ್ತ ಹಚ್ಚು ಅಂತೇಳಿ. ಅದೇನಾಗ್ತಿತ್ತು, ಹಚ್ಚಿದ್ರೆ ಫುಲ್ಲು ಗಾಳಿ ನೋಡಿ ಹೊರಗಡೆ, ಅದರಿಂದ ಫುಲ್ಲು ಆರೋಗ್ತಿತ್ತು ಕ್ಯಾಂಡಲೆಲ್ಲ. ಒಂದಷ್ಟು ದೀಪಗಳು ಅಂದರೆ ಕೆಳಗಡೆ ಇಟ್ಟಿರೋದು, ಅಂದರೆ ತುಳಸಿ ಹತ್ರ ಇಟ್ಟಿದ್ದೀವಲ್ಲ ಅದೆಲ್ಲ ಏನೂ ಆರೋಗಿಲ್ಲ. ಆದರೆ ಕಾಂಪೌಂಡ್ ಮೇಲೆ ಏನು ಇಟ್ಟಿದ್ದೀವಿ ಅದು ಮಾತ್ರ ಫುಲ್ಲು ಗಾಳಿಗೆ ಈ ಕಡೆಯಿಂದ ಹಚ್ಕೊಂಡು ಹೋದರೆ ಮತ್ತೆ ತಿರುಗಿ ನೋಡಬೇಕಾದ್ರದ್ದು ಫುಲ್ಲು ಗಾಳಿಗೆ ಎಲ್ಲ ಹಾರೋಗ್ಬಿಟ್ಟಿತ್ತು. ಆ ಥರ ಮತ್ತೆ ಹಚ್ಚೋದು ಮತ್ತೆ ಹಾರೋಗೋದು ಇದೇ ಥರನೇ ಆಗ್ತಾಯಿತ್ತು. ಆಮೇಲೆ ಪೂಜೆಗೆ ರೆಡಿ ಆದರು ಆಂಟಿ, ಫುಲ್ಲು ರೆಡಿ ಮಾಡಿ ಪೂಜೆನ ಮಾಡ್ತಾಯಿದ್ದಾರೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ಏನಂದರೆ ನಾನು 3 ಡೇಸಿಂದ ವೀಡಿಯೋ ಹಾಕಿಲ್ಲ. ಯಾಕೆಂದರೆ ನನಗೆ ಸ್ವಲ್ಪ ಜ್ವರ, ಮೈಕೈ ನೋವು ಮತ್ತು ಫುಲ್ ತಲೆನೋವು. ಫಸ್ಟ್ ಬಂದಿದ್ದು ನನಗೆ ತಲೆನೋವು, ಆಮೇಲೆ ಸ್ವಲ್ಪ ಚಳಿ ಥರ, ಆಮೇಲೆ ಈ ಥರ ಮೈಕೈ ನೋವು ಈ ಥರ ಆಗಿ ಜ್ವರ ಬಂತು. 1 ಡೇ ಫುಲ್ಲು ಜ್ವರ ಎಲ್ಲ ಇತ್ತು, ಆಮೇಲೆ ಹಾಗೆ ನಿಧಾನಕ್ಕೆ ಕಡಿಮೆ ಆಯಿತು. ಇವತ್ತು ಸ್ವಲ್ಪ ಪರವಾಗಿಲ್ಲ, ಆದರೂ ಸ್ವಲ್ಪ ಸುಸ್ತಿದೆ ಅಷ್ಟೇ. ಅಂದರೆ ಆವಾಗ ಇನ್ನೊಂದು 2 ದಿನ ಅದೇ ಥರ ಇರುತ್ತೆ. ಊಟ ತಿಂತಾಯಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಅಂದರೆ ಜ್ವರ ಬಂದಾಗಂದರೆ ಊಟ ಎಲ್ಲ ತಿನ್ನೋಕ್ಕಾಗಲ್ಲ, ಅದರಿಂದ ಸ್ವಲ್ಪ ವೀಕ್ ಆಗಿಬಿಟ್ಟಿರ್ತೀವಿ ಅಷ್ಟೇ. ಅದು ಒಂದಿನ ಜ್ವರಕ್ಕೆ ಈ ಥರ ನನ್ನದು ಕತೆ. ಹಾಗೆ ನೋಡಿ, ಅದು ಕಾರಣದಿಂದ ನಾನು 3 ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಏನಾಯಿತು ಏನು ಅಂತ ಗೊತ್ತಿಲ್ಲ, ಚೆನ್ನಾಗೇ ಇದ್ದೆ. ತಲೆನೋವು ಬಂದಿದ್ದಷ್ಟೇ ಬಸ್ಸಲ್ಲಿ ಬರಬೇಕಾದ್ರೆ, ಅಂದರೆ ಸಿಟಿಗೆ ಹೋಗಿದ್ದೆ. ಅಲ್ಲಿಂದ ಬರಬೇಕಾದ್ರೆ ತಲೆನೋವು ಸ್ಟಾರ್ಟ್ ಆಗಿದ್ದಷ್ಟೇ. ಮನೆಗೆ ಬಂದಮೇಲೆ ಅದು ಅದೇ ಥರ ಸ್ಟಾರ್ಟ್ ಆಗಿ ಮಲಗೋವಾಗ ಜಾಸ್ತಿ ತಲೆನೋವು, ಜ್ವರ ಎಲ್ಲ ಬಂದು ಈ ಥರ ಆಯಿತು. ಓಕೆ, ಅದರಿಂದ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟು ಇದು ಆಂಟಿ ಪೂಜೆ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಮಾಡಿದ್ಮೇಲೆ ಆಂಟಿ, ಆಮೇಲೆ ನಾವು ಕೂಡ ಪೂಜೆ ಮಾಡಿದ್ವಿ. ಅದೇನಾಗ್ತಿದೆ ಅಂದರೆ ಆಂಟಿ ದೀಪ ಬೆಳಗ್ತಾ ಇರೋದು, ಅದು ತುಪ್ಪದ ದೀಪ ಇದು ಮಾಡಿ ಬೆಳಗ್ತಾರೆ ನೋಡಿ, ಅದು ಗಾಳಿಗೆ ಅದು ನಿಲ್ತಾನೇ ಇಲ್ಲ. ಒಂದು ಸರಿ ಹಿಂಗೆ ಪೂಜೆ ಮಾಡ್ತಿದ್ದಂಗೆ ಫುಲ್ಲು ಗಾಳಿಗೆ ಆರೋಗ್ತಾಯಿತ್ತು, ಆ ಥರ ಆಗ್ತಾಯಿತ್ತು. ಆದರೂ ಅವರು ಆದಷ್ಟು ನಿಧಾನಕ್ಕೆ ಪೂಜೆ ಮಾಡೋಣ ಅಂಥೇಳಿ ನಿಧಾನಕ್ಕೆ ಪೂಜೆ ಮಾಡಿದ್ರು. ಅದು ತುಪ್ಪದ ಆರತಿ ಅಂದರೆ ಗೊತ್ತಲ್ಲ ನಿಮಗೆ, ಅದು ದೀಪಕ್ಕೆ ತುಪ್ಪದ್ದು ಇದೆಲ್ಲ ಹಾಕ್ಕೊಂಡು ಮಾಡಿದ್ದು. ಅದಾದಮೇಲೆ ನೆಕ್ಸ್ಟು ಇದು ಬಂದು ನೆಲ್ಲಿಕಾಯ್ದು, ಅದ್ರದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಮತ್ತು ಅವರು ಇನ್ನೊಬ್ಬರು ಆಂಟಿ ಫ್ರೆಂಡ್ ಇದ್ರಲ್ಲ
ಅವರಿಬ್ಬರು ಕೂಡ ಪೂಜೆ ಎಲ್ಲ ಮಾಡಿದ್ವಿ. ನಾವು ತುಳಸಿ ಗಿಡನ ಇನ್ನೊಂದು ಸ್ವಲ್ಪ ಮುಂದೆ ಇಡಬೇಕಿತ್ತು, ಏಕೆಂದರೆ ತುಳಸಿ ಸುತ್ತ ಪ್ರದಕ್ಷಿಣೆ ಬರೋದಕ್ಕೆ ಇರ್ಬೋದು, ಮತ್ತು ತುಳಸಿಗೆ ನೀಟಾಗಿ ಪೂಜೆ ಮಾಡೋದಕ್ಕಿರ್ಬೋದು, ಅದಕ್ಕೆ ನಮಸ್ಕಾರ ಮಾಡೋದಕ್ಕೆಲ್ಲ ಆಗ್ತಾ ಇರಲಿಲ್ಲ. ಏಕೆಂದರೆ ಅವರು ಆಂಟಿ ತುಳಸಿ ಗಿಡ ಎಲ್ಲಿಟ್ಟಿದ್ರು ಅದೇ ಪ್ಲೇಸಲ್ಲೇ ಫುಲ್ಲು ತುಳಸಿನ ಇಟ್ಟು ಪೂಜೆ ಮಾಡಿದ್ದು. ಅದು ಸುತ್ತ ಬರೋದಕ್ಕೆ ಮತ್ತು ನಮಸ್ಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆವಾಗ ಅನ್ನಿಸ್ತು ಸ್ವಲ್ಪ ನಾವು ಮುಂದೆ ಇಟ್ಟಿದ್ದಿದ್ರೆ ನೀಟಾಗಿ ನಮಸ್ಕಾರ ಮಾಡೋದಕ್ಕೆಲ್ಲ ಸರಿ ಹೋಗ್ತಾಯಿತ್ತು ಅಂತೇಳಿ. ಓಕೆ, ಟೈಮ್ ಬಂದು 8 ಗಂಟೆ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿ, ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಹಾಗೆ ಮೋನ್ಮಮ್ಮ ನೀರು ತೊಗೊಬಂದು ಕುಡಿಯೋ ನೀರು ತಂದಾಕ್ಬಿಟ್ಟು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಖಾಲಿಯಾಗಿತ್ತು, ಅದನ್ನು ತೊಗೊಬನ್ನಿ ಅಂತೇಳಿ ಕಳಿಸಿದ್ದೀನಿ. ಏನಂದರೆ ಈರುಳ್ಳಿ ರೇಟೆಲ್ಲ ಜಾಸ್ತಿ ಆಗುತ್ತೆ ಅಂತ ನಾನು ಒಂದು 2-3 ದಿನದಿಂದನೇ ಹೇಳ್ತಾ ಇದ್ದೆ, ಜಾಸ್ತಿ ಆಗುತ್ತೆ ತೊಗೊಬಂದ್ಬಿಡಿ ಒಂದು 2-3 kg ಅಂತ. ಒಂದು 1/2 kg ಅಷ್ಟು ಇದೆ, ಅದಕ್ಕೆ ಸ್ವಲ್ಪ ತೊಗೊಬನ್ನಿ ಅಂದಿದೆ. ಇವರು ಏನು ಇಲ್ಲ, ಆ ಥರ ಏನು ಆಗಲ್ಲ, ಸುಮ್ಮನೆ ಇರು ಅಂತ ಇದ್ರು. ನಾನೇ ಇಲ್ಲ ತೊಗೊಬನ್ನಿ, ಆಗಿಬಿಟ್ರೆ ಜಾಸ್ತಿ ಇದ್ದರೆ ಏನಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಅವರು ಕುಡಿಯೋ ನೀರು ತಂದು ಇಟ್ಬಿಟ್ಟು ಕೌಶಿನ ಕರ್ಕೊಂಡು ಹೋದ್ರು ತೊಗೊಬರ್ತೀನಿ ಅಂತೇಳಿ. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಚೆನ್ನಾಗಿ ನಡೀತು. ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.